ನನ್ನ ಜೀವಮಾನದಲ್ಲಿ T20 ಅಂತ ಬಂದಾಗ ಇಂಡಿಯನ್ ಟೀಮ್ ಚೇಸ್ ಮಾಡುವಾಗ ಈ ರೇಂಜಿಗೆ ಬೊಟ್ಟಿದ್ದು, ಈ ರೇಂಜಿಗೆ ಚಚ್ಚಿದ್ದು, ಈ ರೇಂಜಿಗೆ ಹೊಡೆದಾಕಿದ್ದು, ಈ ರೇಂಜಿಗೆ ತಿವುದಿದ್ದು ನಾನು ನೋಡಲೇ ಇಲ್ಲ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಮಿಷನ್ 88K ಸಬ್ಸ್ಕ್ರೈಬರ್ಸ್, 88,000 ಸಬ್ಸ್ಕ್ರೈಬರ್ಸ್ ಬೇಗ ಆಗಬೇಕು. ನೋಡುವ, ನೀವು ನಾನ್ ಸಬ್ಸ್ಕ್ರೈಬರ್ಸ್ ಎಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ತೀರಿ ನೋಡುವ. 88,000 ಬೇಗ ಆಗಲಿ. ನನಗೆ ನಿಜವಾಗಿ ಹೇಳ್ತೀನಿ, ಚೇಸ್ ಮುಗಿದ ಮೇಲೆ ನನಗೆ ನ್ಯೂಜಿಲೆಂಡ್ ಬ್ಯಾಟಿಂಗೇ ನೆನಪೋಗಿದೆ. ಇವರು ಹೇಗೆ 208 ರನ್ ನೋಡಿದ್ರೆ ನನಗೆ ನಿಜವಾಗಿ ಸಹ ನೆನಪಿಲ್ಲ. ಯಾಕಂತಂದರೆ ಕಣ್ಣು ಮುಚ್ಚಿದ್ರೆ, ಕಣ್ಣು ಬಿಟ್ಟಿದ್ರೆ, ಆ ಕಡೆ ನೋಡಿದರೆ ಈ ಕಡೆ ನೋಡಿದರೆ ನನಗೆ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬೊಟ್ಟಿದ್ದು, ಮತ್ತು ದೂಬೆ ಅವರು ರಾಪ್ ಅಂತ ಸಿಕ್ಸ್ ಹೊಡಿದ್ದು ಅದೇ ಕಾಣ್ತಾ ಉಂಟು. ನನಗೆ ನೆನಪೇ ಆಗ್ತಾ ಇಲ್ಲ ನ್ಯೂಜಿಲೆಂಡ್ದು ಬ್ಯಾಟಿಂಗು. ನೋಡಿ, 208 ರನ್ ನೋಡಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ ನ್ಯೂಜಿಲೆಂಡ್ ಅವರು. ಯಾರು ಕೂಡ 50 ಹೊಡಿಲಿಲ್ಲ, ಬಟ್ ಎಲ್ಲರದ್ದು ಕೂಡ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಇತ್ತು ಎಕ್ಸೆಪ್ಟ್ ಚಾಪ್ಮನ್ ಅವರು ಒಂದು ಭಾರಿ ಒದ್ದಾಡಿದರು. ಅವರೊಬ್ಬರನ್ನು ಬಿಟ್ಟರೆ ಮಿಕ್ಕಿದವರು ಎಲ್ಲರೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್, ಒಳ್ಳೆ ಇಂಟೆಂಟಲ್ಲಿ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ. ಏನೋ ಕಾನ್ವೆ ಆಗಿರ್ಬೋದು, ಭಾರಿ ಒದ್ದಾಡ್ತಿದ್ರಲ್ಲ ODI ಸೀರೀಸಲ್ಲಿ. ಇವತ್ತೇನು ದೊಡ್ಡ ಇನ್ನಿಂಗ್ಸ್ ಏನು ಬರಲಿಲ್ಲ, ಬಟ್ 9 ಬಾಲಿಗೆ 19 ರನ್, 200ಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟು. ಮೊದಲ 2 ಓವರ್ ಹರ್ಷದೀಪ್ ಇದು ಮೊದಲ 2 ಓವರ್ 18 36 ರನ್ ಸೋರಿಕೆ. ಅವರು ಈ ರೇಂಜಿಗೆ ಹೊಡಿಸ್ಕೊಳ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ. ಪವರ್ ಪ್ಲೇಯಲ್ಲಿ ಭಾರಿ ಚಂದ ಮಾಡಿ ಬಾಲ್ ಹಾಕ್ತಾರೆ ಅಂತ. ಹರ್ಷಿತ್ ರಾಣಾ ಅವರು ಬಂದರು, ಅವರು ಪವರ್ ಪ್ಲೇಯಲ್ಲಿ ಮೇಡನ್ ಓವರ್ ಹಾಕಿ ವಿಕೆಟ್ ತೆಗೆದ್ರು. ಈ ಸೂರ್ಯ ಇವತ್ತು ಸೂರ್ಯ ಲಿಟ್ರಲಿ ಬೇರೆ ದಿಕ್ಕಲ್ಲೇ ಹುಟ್ಟಿರೋದು, ಉದಯಿಸಿರೋದು. ಯಾಕಂತಂದರೆ ಇವತ್ತು ನಾವು ಏನೇನು ಅಂದ್ಕೊಂಡಿದ್ವಿ ಎಲ್ಲ ಉಲ್ಟವೇ ಆಗ್ತಾ ಇತ್ತು. ಆಯ್ತು, ಹರ್ಷಿತ್ ರಾಣಾ ಅವರು ಪವರ್ ಪ್ಲೇಯಲ್ಲಿ ಮೇಡನ್ ಓವರ್ ಹಾಕಿ ವಿಕೆಟ್ ತೆಗೆದು ಮತ್ತೆ ಹೊಡಿಸ್ಕೊಂಡ್ರು. 3ನೇ ಓವರ್ ಹರ್ಷದೀಪ್ ಸಿಂಗ್ ಅವರು 2 ಓವರಿಗೆ 36 ರನ್ ಕೊಟ್ಟು ಮತ್ತೆ 3ನೇ ಓವರ್ ಹಾಕುವಾಗ 3ನೇ ಓವರ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಸೊ ಈ ಥರದ ವಿಚಿತ್ರ ಸಂಗತಿಗಳು ಇವತ್ತು ನಡೆದವು. ಆ್ಯಂಡ್ ಇವತ್ತು ಅವರ ವಿಕೆಟ್ ಕೀಪರ್ ಕಾನ್ವೆ ಆಗಿರಲಿಲ್ಲ, ಅವರನ್ನು ಫೀಲ್ಡರ್ ಆಗಿ ನಿಲ್ಲಿಸಿದರು. ಸೈಫಲ್ಟ್ ಅವ್ರನ್ನ ಹಾಕ್ಕೊಂಡಿದ್ರು. ಅವ್ರು ಕೂಡ 13 ಬಾಲಿಗೆ 24 ರನ್. ಗ್ಲೆನ್ ಫಿಲಿಪ್ಸ್ ಆಗಿರ್ಬೋದು, ಮತ್ತು ಡ್ಯಾರಲ್ ಮಿಶೆಲ್ ಆಗಿರ್ಬೋದು, ಎಲ್ಲರದ್ದು ಚಿಕ್ಕ ಕಾಂಟ್ರಿಬ್ಯೂಷನ್. ಲಾಸ್ಟಿಗೆ ಅವರ ಕ್ಯಾಪ್ಟನ್ ಸ್ಯಾಂಟ್ನರ್ ಅವರು 27 ಬಾಲಿಗೆ 47 ಹೊಡೆದು, ಮತ್ತು ಫಾಕ್ ಮಾರೆ ಅವರ ಬೌಲಿಂಗು ಫಾಕ್ ಥರ ಇತ್ತು. ಅದು ನಾವು ಜಾಸ್ತಿ ಹೇಳಿಕೋಗೋದಿಲ್ಲ, ಬೀಪ್ ವರ್ಡ್ ಆಗ್ತದೆ, ಅದಕ್ಕೆ ಆ ಥರ ಹೇಳಿದ್ದು. ಓ ಮೈ ಗಾಡ್, ಅವರ ಬೌಲಿಂಗ್ ಬಗ್ಗೆ ವಿಶೇಷವಾಗಿ ನಾವು ಹೊಗಳಲೇಬೇಕು. ಅತ್ಯದ್ಭುತ 50, ಫಾಸ್ಟೆಸ್ಟ್ 50 ಅಂತ ಕಾಣ್ತದೆ ಬೌಲಿಂಗಲ್ಲಿ. ಇದು 208. ಬಟ್ ನಮ್ಮದೊಂದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಸ್ಯಾಮ್ಸನ್ ಅವರು ಶತಾಯಗತಾಯ ಅವರೊಂದು ಪಣ ತೊಟ್ಟಿದ್ದಾರೆ. ಶತಾಯಗತವಾಗಿ ನಾನು ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ಬಾರ್ದು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸ್ಯಾಮ್ಸನ್ ಅವರ ಅಭಿಮಾನಿಗಳು ಮೋಸ ಆಗಿದೆ ಅಂತ ಹೇಳಬೇಕು ಅಂತ ಅಂದುಕೊಂಡು ಬ್ಯಾಟಿಂಗ್ ಮಾಡಿದಾಗ ಉಂಟು. ಈ 2 ಮ್ಯಾಚ್ ನೋಡಿದಾಗ, ಫಸ್ಟ್ ಮ್ಯಾಚಲ್ಲಿ ಸಹ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು, ಆಯಿತಾ. ಇವತ್ತು ಸಹ ಹಾಗೆ, ಇವತ್ತು ಡಕ್ ಔಟ್ ಆಗಲೇಬೇಕಂತ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಪವರ್ ಪ್ಲೇಯಲ್ಲಿ ಇರೋದೇ 2 ಹೊರಗಡೆ ಫೀಲ್ಡರ್ಸ್, ಮತ್ತೆಲ್ಲರೂ ಸಹ ಒಳಗಡೆ ಇರ್ತಾರೆ. ಬೌಂಡ್ರಿ ಲೈನಲ್ಲಿ 2 ಇರ್ತಾರೆ. ಆ 2ರಲ್ಲಿ ಒಬ್ಬರಿಗೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗುವಂತಹ ಪ್ರಯತ್ನ ಮಾಡಿದರು. ಅದು ಆಗಲಿಲ್ಲ, ವಿಫಲ ಆಯಿತು. ಅದು ಕೈಗೆ ತಾಗಿ ಅದು 6 ಸಿಗೋಯ್ತು. ಕಾನ್ವೆ ಅವರು ಕ್ಯಾಚ್ ಬಿಟ್ಟದ್ದು. ಬಟ್ ಅದರ ಲಾಭ ಆದರೂ ಪಡೆದುಕೊಳ್ಬೇಕಾ? ನೋವೇ. ಋಣ ಸಂದಾಯ ಮಾಡಲೇಬೇಕು ಅಂತ ಅಂದ್ಕೊಂಡು ಅದೇ 6 ರನ್ನಿಗೆ ಇನ್ನೊಂದು ಸಲ 6 ಹೊಡೆಯುವಂಥ ಧಾವಂತದಲ್ಲಿ ಒಟ್ರಾಶಿ ಒಂದು ಮಿಸ್ಟೈಮ್ ಮಾಡಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಸ್ಯಾಮ್ಸನ್ ಅವರು 6 ರನ್ನಿಗೆ. ಫಸ್ಟ್ ಓವರಲ್ಲಿ 1 ವಿಕೆಟ್ ಬಿತ್ತು. ಆ್ಯಂಡ್ ಇವರು ಕೂಡ ಹಾಗೆ, ಅಭಿಷೇಕ್ ಶರ್ಮಾ ಅವರು, ನೀನು ಮಾತ್ರವಾ ಫೀಲ್ಡರ್ ಕೈಗೆ ಕ್ಯಾಚ್ ಕೊಡೋದು, ನಾನು ಕ್ಯಾಚ್ ಕೊಡ್ತೇನೆ ಅಂತ ಹೇಳಿಕೊಂಡು ಇದು ಹೇಗೆ ಕಾನ್ವೆ ಅವರು ಕ್ಯಾಚ್ ಬಿಟ್ಟಿದ್ರು, ಇಲ್ಲ ಈ ಸಲ ನೀವು ಹಿಡೀರಿ, ನಾನು ಇನ್ನೊಂದು ಸಲ ಚಾನ್ಸ್ ಕೊಡ್ತೇನೆ ಅಂತ ಅವರು ಹಾಗೆ 6 ಹೊಡೆಯುವ ಧಾವಂತದಲ್ಲಿ ಕಾನ್ವೆ ಅವರ ಕೈಗೆ ಬೌಂಡ್ರಿ ಲೈನಲ್ಲಿ ಪವರ್ ಪ್ಲೇಯಲ್ಲಿ 6 ಹೊಡಿಲಿಕ್ಕೆ ಹೋಗಿ ಮಿಸ್ಟೈಮ್ ಆಗಿ ಕೆಲವೊಂದು ಸಲ ಔಟ್ ಆಗೋದನ್ನಾದರೂ ನಾವು ಒಂದು ಸರಿ ಆಯಿತು ಅಂತ ಹೇಳ್ಬೋದು. ಬಟ್ ಟೈಮಿಂಗ್ ಕರೆಕ್ಟ್ ಇದ್ದು ಬೌಂಡ್ರಿ ಲೈನಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಿರಲ್ಲ. 2 ಫೀಲ್ಡರ್ ಹೊರಗಡೆ ಇರೋದು, ಅದರಲ್ಲಿ ಒಬ್ಬರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಿರಲ್ಲ ಮಾರ್ರೆ. ಭಾರಿ ಬೇಜಾರಾಯಿತು ಅಭಿಷೇಕ್ ಶರ್ಮಾ ಅವರೇ. ಫಸ್ಟ್ ಬಾಲಿಗೆ ಡಕ್ಔಟ್. 1.1 ಓವರ್ಸ್ ಆದಾಗಲೇ 2 ವಿಕೆಟ್ ಹೋಗಿ ಆಗಿದೆ. 209 ರನ್ ಟಾರ್ಗೆಟ್ ಇರೋದು. ಅದಾದ ಮೇಲೆ ಅದು ಒಂಥರ ಹಿಸ್ಟ್ರಿ ಇವತ್ತು. ಇದನ್ನು ಯಾರು ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಇಶಾನ್ ಕಿಶನ್ ಅಂದು ಹೊಡೆದ್ರು ದೇವರೇ. ಪವರ್ ಪ್ಲೇ ಮುಗಿದಾಗ ಟೀಮ್ ಇಂಡಿಯಾ 12 ಹೊಡೆದಿತ್ತು. ಆ 12 11 ಇಶಾನ್ ಕಿಶನ್. ನೆಕ್ಸ್ಟ್ ಲೆವೆಲ್. ಅವರ ಬೌಲರ್ ಫಾಕ್ಸು
ಫಸ್ಟ್ 2 ಓವರಿಗೆ 49 ರನ್ ಹೊಡೆಸ್ಕೊಂಡ್ರು. ಫಸ್ಟ್ ಓವರಲ್ಲಿ 24 ರನ್, ನೆಕ್ಸ್ಟ್ ಓವರಲ್ಲಿ 26 ರನ್. ಆ 24 ರನ್ ಇದು ಓವರಲ್ಲಿ ಕಾಂಟ್ರಿಬ್ಯೂಷನ್ ಇಶಾನ್ ಕಿಶನ್ ಅವ್ರದ್ದಿದ್ರೆ ಇನ್ನೊಂದು ಸೆಕೆಂಡ್ ಓವರ್ ಹಾಕ್ಲಿಕ್ಕೆ ಬಂದಾಗ ಐ ಥಿಂಕ್ ಸೂರ್ಯಕುಮಾರ್ ಯಾದವ್ ಅವರು ಚಚ್ಚಿದ್ದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರು, ಎಸ್ಪೆಷಲಿ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾಗ ಸಿಂಹ ಪಾಲು ಇದ್ದದ್ದು ಇಶಾನ್ ಕಿಶನ್ ಅವ್ರದ್ದು. ಏನು 32 ಬಾಲ್ಗೆ 76 ರನ್, ಅವರಕ್ಕಿಂತ ಜಾಸ್ತಿ ರನ್ ಸೂರ್ಯಕುಮಾರ್ ಯಾದವ್ ಅವರು ಹೊಡೆದ್ರೂ ಕೂಡ ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ಅವಾರ್ಡ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಸಿಗುವುದಿಲ್ಲ, ಇಶಾನ್ ಕಿಶನ್ ಅವರಿಗೆ ಸಿಗ್ತದೆ. ಯಾಕಂತಂದರೆ ಆ 2 ವಿಕೆಟ್ ಹೋದಾಗ ಸಿಕ್ಕಾಪಟ್ಟೆ ಪ್ರೆಷರ್ಲಿದ್ದಂಥ ಸಿಚುವೇಷನಲ್ಲಿ ಈ ಮನುಷ್ಯ ಬಂದು 11 4 4 6 ಬ್ರೆತ್ ಟೇಕಿಂಗ್ ಇನ್ನಿಂಗ್ಸು. ಇದೇ ಥರ ಆಡಿದರೆ ಐ ಆಮ್ ಡ್ಯಾಮ್ ಶ್ಯೂರ್ ಸ್ಯಾಮ್ಸನ್ ಅವರನ್ನು ಕೂರಿಸಿ ಇವರನ್ನು ಇಶಾನ್ ಕಿಶನ್ ಅವರನ್ನು ಪರ್ಮನೆಂಟ್ ವಿಕೆಟ್ ಕೀಪರ್ ಅಂತ ಮಾಡಿ ಅವರನ್ನು ಓಪನರ್ ಆಗಿ ಕಳಿಸಿ ತಿಲಕ್ ವರ್ಮಾ ಅವರು ಫಿಟ್ ಆದರೆ 1 ಡೌನ್ ತಿಲಕ್ ವರ್ಮಾ ಅವರು ಬರ್ತಾರೆ. ಆಗ ಸ್ಯಾಮ್ಸನ್ ಅವರು ಅಯ್ಯಯ್ಯ ಅಂತ ಬಾಯ್ ಬಡ್ಕೊಳ್ಬೇಕು. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ಪುನಃ ಚಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸ್ಯಾಮ್ಸನ್ ಅವರಿಗೆ ಸಿಕ್ಕಂಥ ಆಪರ್ಚುನಿಟಿಯನ್ನು ಅವರು ದೊಡ್ಡ ಮಟ್ಟದಲ್ಲಿ ಯುಟಿಲೈಸ್ ಮಾಡಬೇಕು. ಇಲ್ಲೇ ಇದ್ದರೆ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪರ್ ಆಗ್ತಾರೆ. ಏನು ಬ್ಯಾಟ್ ಸ್ವಿಂಗ್ ಮಾರ್ರೆ, ಹಬ್ಬ ದೇವ. ಆ್ಯಂಡ್ ನನಗೆ ಭಾರಿ ಖುಷಿಯಾದದ್ದು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ. ಯಾಕಂತಂದರೆ ಭಾರಿ ಟೀಕೆಗೆ ಒಳಗಾಗಿದ್ದಂತಹ ಆಟಗಾರ ಹಾಗೂ ನಮ್ಮ ಕಪ್ತಾನ, ಇವರನ್ನು ಯಾಕೆ ಗಿಲ್ ಅವರನ್ನು ತೆಗೆದಿರಿ, ಇವರನ್ನು ಸಹ ತೆಗಿಬೇಕಿತ್ತು, ವೇಸ್ಟ್ ಹಾಗೆ ಹೀಗೆ ಅಂತ. ಯಾಕಂತಂದರೆ ಅಕ್ಟೋಬರ್ 2024 ನಂತರ ಇವರ ಬ್ಯಾಟಿಂಗಿಂದ 50 ಬರಲೇ ಇಲ್ಲ. ಅಂತೂ ಇಂತೂ ಇವತ್ತು 50 ಬಂತು. 37 ಬಾಲ್ಗೆ 82 ರನ್. OG ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಎಲ್ಲ ನೆನಪಾಯಿತು. ಫೈನ್ ಲೆಗ್ ಕಡೆಗೆ ಒಂದು ಪಟಕ್ ಅಂತ 6 ಹೊಡಿದು ಅದು ಇದೆಲ್ಲ 9 4 4 6. ಏನು ಇಶಾನ್ ಕಿಶನ್ ಅವರು 237 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರೆ ಇವರು 221 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರು. ಆ್ಯಂಡ್ ಶಿವಮ್ ದುಬೆ ಫಸ್ಟ್ 5 ಬಾಲಿಗೆ ಒಂದು 5 ರನ್ ಇತ್ತು. ಅದಾದಮೇಲೆ ಏನು ಮನುಷ್ಯನ ಪವರ್ ಮಾರ್ರೆ. ಈಗ ಇವ್ರದ್ದು ನಾವು ಬ್ಯಾಟ್ ಸ್ವಿಂಗ್ ಹೊಗಳ್ತೇವೆ, ಯಾರ್ದು ಇಶಾನ್ ಕಿಶನ್ ಅವ್ರದ್ದು ಸ್ವಿಂಗ್ ಭಾರಿ ಫಾಸ್ಟ್ ಇರ್ತದೆ, ಒಂದು ಒಳ್ಳೆ ಆರ್ಕಲ್ಲೆಲ್ಲ ಹೋಗ್ತದೆ, ಜಾಸ್ತಿ ದೂರ ಹೋಗೋದಿದ್ರು ಒಂದು ಚಂದ ನೋಡಲಿಕ್ಕೆ 6 ಎಲ್ಲ ಅವ್ರದ್ದು. ಬಟ್ ಇವತ್ತು ದೂಬೆ ಹೊಡೆದ 6 ಎಷ್ಟು ಬೇಗ ಸುಪ್ಪು ಅಂತ ಹೋಗ್ತಿತ್ತು ಅಂತಂದರೆ ಮಿಡ್ ವಿಕೆಟ್ ರೀಜನಿಗೆ ಯಾರ ಮೇಲೆ ಸಿಟ್ಟಿತ್ತೆ ಎಂತ ಅಂತ ಗೊತ್ತಿಲ್ಲ ಮಾರ್ರೆ. ದೂಬೆ ಅವರು 18 ಬಾಲಿಗೆ 36 ರನ್. ನಾನೇನಾದರೂ ಅಪ್ಪಿ ನ್ಯೂಜಿಲ್ಯಾಂಡ್ ಪ್ಲೇಯರ್ ಆಗಿದ್ದಿದ್ರೆ, ಅಲ್ಲಿ ಹುಟ್ಟಿ ನಾನು ಆ ಪ್ಲೇಯರ್ ಆಗಿದ್ದಿದ್ರೆ, ಕ್ರಿಕೆಟ್ ಆಡ್ತಿದ್ರೆ, ಇವತ್ತು ನಾನು ಗ್ರೌಂಡಲ್ಲಿದ್ದೆ ಬೊಳ ಅಂತ ಹತ್ತು ಬಿಡ್ತಿದ್ದೆ. ಎಂತ ಹೊಡೆಯೋದು ಮಾರೆ. ಯಾವುದೋ ಒಂದು ಮೀಮ್ ಉಂಟು, ನಮ್ಮ ಕರ್ನಾಟಕದ ಯಾವುದೋ ಒಬ್ಬ ಪೊಲಿಟಿಷಿಯನ್ ಮಾತಾಡಿರೋದು, ಅದೊಂದು ಮೀಮ್ ಆಗಿದೆ, ಸ್ವಲ್ಪ ಕರುಣೆ ಇರಲಿ ನಮ್ಮ ಮೇಲೆ ಅಂತ. ನನಗೆ ಅವರ ಹೆಸರು ನೆನಪೋಗಿದೆ. ಆ ಥರದ ಇವತ್ತು ಸ್ಥಿತಿ ನ್ಯೂಜಿಲ್ಯಾಂಡ್ ಬೌಲರ್ಸ್ ಇದಾಗಿತ್ತು. ಎಕ್ಸೆಪ್ಟ್ ಡಫಿ, ಉಳಿದವ್ರು ಎಲ್ಲರೂ ಕೂಡ ಒಂದು ಹೊಡಿಸ್ಕೊಂಡ್ರು. ಅವ್ರದ್ದು ಸ್ಥಿತಿ ಯಾವ ಥರ ಇತ್ತಂದರೆ ಬಿಡಿ ಅಣ್ಣ ನಮ್ಗೆ ಆಗೋದಿಲ್ಲ, ದಯವಿಟ್ಟು ಸ್ವಲ್ಪ ಕರುಣೆ ಇರಲಿ ಅಂತ. ಯಾಕಂತಂದರೆ 15.2 ಓವರಲ್ಲಿ ಟಾರ್ಗೆಟ್ ರೀಚ್, 200ಕ್ಕಿಂತ ಜಾಸ್ತಿ ಟಾರ್ಗೆಟ್ ಇದ್ದಾಗ ಇದು ಒಂದು ವಿಶ್ವ ದಾಖಲೆ. ಇನ್ನೂ ಕೂಡ 28 ಬಾಲ್ ಬಾಕಿ ಉಳಿದಿತ್ತು, ಅಂದರೆ 4.4 ಓವರ್ಸ್ ಬಾಕಿ ಉಳಿದಿತ್ತು. ಅದಕ್ಕಿಂತ ಮುಂಚೆ ಭಾರತ ವಿನ್ ಆಗಿದೆ. 200+ ಟಾರ್ಗೆಟ್ ಇದ್ದಾಗ ಇದು ವಿಶ್ವ ದಾಖಲೆ. ಜಾಸ್ತಿ ಬಾಲ್ ಇಟ್ಕೊಂಡು ಭಾರತ ವಿನ್ ಆಗಿರೋದು. ಯಮ್ಮ ದೇವ, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ನನಗೆ ನೆನಪಿಲ್ಲ, ಇದ್ರೂ ಇರ್ಬೋದು, ಚೇಸಿಂಗಲ್ಲಿ ಈ ರೇಂಜಿಗೆ ಬೊಟ್ಟಿರೋದು. ಅದು 2 ವಿಕೆಟ್, ಫಸ್ಟ್ 2 ಓವರ್ ಆಗೋ ಮುಂಚೆ 2 ವಿಕೆಟ್ ಹೋಗಿದೆ. ಅದಾದಮೇಲೆ ಈ ಥರದ ಇನ್ನಿಂಗ್ಸು, ಚಿಂದಿ ಚಿತ್ರಾನ್ನ. ನಮ್ಮ ಬೌಲಿಂಗ್ ಬಗ್ಗೆ ನಾನು ಹೇಳಿದ್ನಲ್ಲ, ನನಗೆ ಎಂತ ಸಹ ನೆನಪಿಲ್ಲ, ನನಗೆ ನ್ಯೂಜಿಲ್ಯಾಂಡಿದ ಆಟವೇ ನೆನಪಿಲ್ಲ. ನನಗೆ ಈಗ ಈ ಹಾಟ್ಸ್ಟಾರಲ್ಲಿ ಇದು ಹೈಲೈಟ್ಸ್ ಹಾಕ್ತಾರಲ್ಲ, ನನಗೆ ಅವರನ್ನು ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ. ಎಡಿಟರ್ ಅವ್ರು ಯಾವುದನ್ನಂತ ಇಡೋದು. ಈಗ ಆಯಿತು, ನ್ಯೂಜಿಲ್ಯಾಂಡಿದ್ದು ಯಾವುದೋ ಒಂದು ಶಾರ್ಟ್ಸ್ ಎಲ್ಲ ತೆಗೆದಾಕ್ತೀವಿ, ಇಂಡಿಯಾದು ಚೇಸಿಂಗ್ ಪಾರ್ಟಲ್ಲಿ ಅವ್ರು ಯಾವುದನ್ನಂತ ಎಲ್ಲ ಸಹ ಸೂಪರ್ ಡೂಪರ್ ಶಾರ್ಟ್ಸೇ, ಎಲ್ಲ ಸಹ ಇಟ್ಟರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ. ನನಗೆ ಅವ್ರನ್ನ ನೆನೆಸ್ಕೊಂಡ್ರೆ ಭಾರಿ ಸಂಕಟ ಆಗ್ತದೆ. ಇವತ್ತು ತಲೆಯಲ್ಲೇ ಹಾಳಾಗಿ ಹೋಗಿರ್ಬೋದು. ಆ್ಯಂಡ್ ಫೋಕ್ಸ್ ಬಗ್ಗೆ ಮಾತಾಡಬೇಕಿತ್ತಲ್ಲ. ಈಗ ಬೇರೆ ಯಾವ್ದಾದ್ರು ಕ್ಯಾಪ್ಟನ್ ಆಗಿದ್ರೆ 2 ಓವರಿಗೆ 49 ರನ್ ಹೊಡೆಸ್ಕೊಂಡ ಮೇಲೆ ಆ ಬೌಲರ್ನ 3ನೇ ಓವರಿಗೆ ಮತ್ತೆ ಪುನಃ ಹಾಕ್ಸೋದಿಲ್ಲ. ಬೇಡ, ಕೆಟ್ಟ ರೆಕಾರ್ಡ್ ಬೇಡ, 50 ಹೊಡೆಸ್ಕೊಳ್ಳೋದು ಬೇಡ, ಆಲ್ರೆಡಿ ಒಂದು ಚಡ್ಡಿ ಪೂರ್ತಿ ಒದ್ದೆ ಆಗಿ ಹೋಗಿದೆ ಅಂತ. ಸ್ಯಾಂಟ್ನರ್ ಅವರು, ಇಲ್ಲ ನೀನು 49 ರನ್ ಹೊಡೆಸ್ಕೊಂಡಿದ್ಯಲ್ಲ, 3ನೇ ಓವರ್ ಕೊಡ್ತೇನೆ, ಫಸ್ಟ್ ಬಾಲಲ್ಲಿ ಅದು 50 ಆಗಬೇಕು ಅಂತ. 13 ಬಾಲ್ಗೆ ಚೊಚ್ಚಲ ಅರ್ಧಶತಕ ಬೌಲಿಂಗಲ್ಲಿ ಫೋಕ್ಸ್ ಅವರ ಕಡೆಯಿಂದ 3 ಓವರಿಗೆ 67 ರನ್ ಹೊಡೆಸ್ಕೊಂಡಿದ್ದಾರೆ. ಸೊ 18 ಬಾಲಿಗೆ 67 ರನ್. ಒಬ್ಬ ಬೌಲರಿಂದ ಇದೊಂದು ವಿಶ್ವ ದಾಖಲೆ ಅಂತ ಅಂದುಕೊಳ್ತೇನೆ ನಾನು. 18 ಬಾಲಿಗೆ 67 ರನ್ ಹೊಡೆದದ್ದು, ಬ್ಯಾಟಿಂಗಲ್ಲಿ ಅಲ್ಲ ಬೌಲಿಂಗಲ್ಲಿ ಹೊಡೆಸಿಕೊಂಡದ್ದು. ಸೊ
ವಿಚಿತ್ರ ದಾಖಲೆಗಳು ಇವತ್ತಾಗಿರ್ಬೋದು. ನನಗೆ ಏನೇನೋ ದಾಖಲೆ, ವಿಶಿಷ್ಟ ದಾಖಲೆಗಳು ಏನಾದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೂಪರ್ ಡೂಪರ್. ನನಗೆ ಈ ಟೀಮ್ ಸಾಲಿಡ್ ಅಂತ ಅನ್ನಿಸ್ತಾ ಇದೆ. ಎಲ್ಲಾದರೂ ತಿಲಕ್ ವರ್ಮಾ ಫಿಟ್ಟಾಗಿ ಐದರ್ ಸ್ಯಾಮ್ಸನ್ ಅಥವಾ ಇಶಾನ್ ಕಿಶನ್ ಓಪನರ್, ನನ್ನ ಪ್ರಕಾರ ಇಶಾನ್ ಕಿಶನ್ ಅವ್ರನ್ನೇ ಓಪನರ್ ಆಗಿ ಹಾಕ್ಕೊಳ್ಬೋದು. ಸೊ ಇಶಾನ್ ಕಿಶನ್ ಅಥವಾ ಸ್ಯಾಮ್ಸನ್ನು, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್. 8 ಜನ ಬ್ಯಾಟ್ಸ್ಮನ್. ದೇವ. ಅದರಲ್ಲಿ ಬೌಲರ್ಸ್ ಕೂಡ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಬೌಲಿಂಗ್ ಕೂಡ ಹಾಕ್ತಾರೆ. ಮತ್ತು ವರುಣ್ ಚಕ್ರವರ್ತಿ, ಹರ್ಷ್ದೀಪ್ ಸಿಂಗ್, ಬುಮ್ರಾ. ವಾವ್, ಸಾಲಿಡ್ ಟೀಮ್. ಈ ಟೀಮನ್ನು ಇಟ್ಕೊಂಡು ಹೋದರೆ ನಾವು ಕಪ್ಪನ್ನು ರಿಟೈನ್ ಮಾಡ್ಬೋದು ಅಂತ ಅನ್ನಿಸ್ತಾ ಉಂಟು. 2024 ವರ್ಲ್ಡ್ ಕಪ್ಪು ನಾವು ಹಾಲಿ ಚಾಂಪಿಯನ್ ಆಗಿ ಕಣಕ್ಕಿಳಿತೇವೆ. ಈಗ ಕಪ್ಪನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನನಗೆ ಈ ಟೀಮ್ ಮೇಲೆ ಭಾರಿ ನಿರೀಕ್ಷೆ ಉಂಟಪ್ಪ, ಭಾರಿ ಒಳ್ಳೆ ಟೀಮ್ ಅಂತ ಅನ್ನಿಸ್ತಾ ಉಂಟು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ರಾತ್ರಿ ಇಡೀ ನನ್ನ ಕನಸಲ್ಲಿ ಸಹ ಇವತ್ತೆಲ್ಲ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವ್ರು ಬರ್ತಾರ ಅಂತ ಸಿಂಗಲ್ ಮೀನಿಂಗ್ ಅವರ ಆಟ ನೆನಪಾಗ್ತದೆ ನನಗೆ. ಸರಿಯಾಗಿ ಬರುವ. ನಮಸ್ಕಾರ.